ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 8:30 ಗಂಟೆಗೆ ನಾನು ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗ ನಾವು ಡಿಮಾರ್ಟ್ಗೆ ಹೊರಟಿದ್ದೇವೆ. ಡಿಮಾರ್ಟ್ ಅಲ್ಲಿ ಕೆಲವೊಂದು ಐಟಮ್ಸ್ ಬೇಕು ನನಗೆ, ಅದನ್ನ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ನಾವು ಹೊರಡ್ತಾ ಇದ್ದೇವೆ. ಅಲ್ಲಿ ಹೋದ ನಂತರ ಏನೆಲ್ಲ ತಗೋತೇವೆ ಅನ್ನೋದನ್ನ ವಿಡಿಯೋ ಮಾಡ್ತೇನೆ, ಆದಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗಾದ್ರೆ ಈಗ ಡಿಮಾರ್ಟ್ಗೆ ಹೋಗೋ ಬನ್ನಿ. ಓಕೆ ಫ್ರೆಂಡ್ಸ್, ನಾವಿವಾಗ ಡಿಮಾರ್ಟಿಗೆ ಬಂದ್ವಿ. ಡಿಮಾರ್ಟಿಗೆ ಬಂದಾಗ ಆಲ್ಮೋಸ್ಟ್ 9 ಗಂಟೆನೇ ಆಗ್ತಾ ಬಂದಿತ್ತು. 10 ಗಂಟೆ ಅಷ್ಟೊತ್ತಿಗೆ ಡಿಮಾರ್ಟ್ ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಬೇಕಾಗುವ ಐಟಮ್ನ ಅಷ್ಟೇ ನೋಡ್ತಾ ಇದ್ವಿ ನಾವು. ನಮಗೆ ಮನೆಗೆ ಬೇಕಾಗುವಂಥದ್ದು ಅಂದರೆ ತುಪ್ಪ ಆಗಿರ್ಬೋದು, ಬೆಲ್ಲ, ಟೀ ಪೌಡ್ರು, ಹಾಗೆಯೇ ಸೋಪ್ ಮತ್ತು ಇದು ವಾಷಿಂಗ್ ಪೌಡ್ರು ಇಂಥದ್ದೆಲ್ಲ ಬೇಕಿತ್ತು. ಅದಕ್ಕೋಸ್ಕರ ಈಗ ನಾವು ಬಂದ್ವಿ. ತುಂಬ ಏನು ನಾವಿಲ್ಲಿ ಐಟಮ್ಸ್ನ ತಗೊಳ್ಳೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ಸಿಲೆಕ್ಟ್ ಮಾಡಿ ತಗೋತಾ ಇದ್ವಿ. ಬೇರೆ ಕಡೆಗೆ ನೀವು ಕಂಪೇರ್ ಮಾಡಿದರೆ ಕೆಲವೊಂದು ಐಟಮ್ಸ್ನ ಬೆಲೆ ಡಿಮಾರ್ಟಲ್ಲಿ ನಿಮಗೆ ವರ್ತ್ ಅಂತ ಅನ್ನಿಸ್ತದೆ. ಅಂದರೆ ಆಫರ್ಸ್ ಎಲ್ಲ ಕೊಟ್ಟಿರ್ತಾರೆ. ಹೀಗಾಗಿ ನೀವು ಡಿಮಾರ್ಟಿಂದ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ನಾವು ಅಷ್ಟೇ, ನಮಗೆ ಬೇಕಾಗಿರೋವಂಥದ್ದು ಈಗ ವಾಷಿಂಗ್ ಪೌಡ್ರ್ ಇರ್ಬೋದು, ಕೆಲವೊಂದು ಕಾಲ್ಗೇಟ್ ಇಂಥ ಐಟಮ್ಸ್ನೆಲ್ಲ ನಾವು ಜಾಸ್ತಿಯಾಗಿ ಡಿಮಾರ್ಟಿಂದಲೇ ತಗೊಳ್ಳೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾನು ಡಿಮಾರ್ಟಿಗೆ ಹೋಗಿದ್ನಲ್ಲ, ಡಿಮಾರ್ಟಿಂದ ಬರಬೇಕಾದ್ರೆ ರಾತ್ರಿ 10-10:30 ಆಗಿತ್ತು. ಆ ನಂತರ ವಿಡಿಯೋಸ್ನ ನಾನು ಎಂಡ್ ಮಾಡಿರಲಿಲ್ಲ. ಇವತ್ತು ನಾನು ಮತ್ತೆ ವಿಡಿಯೋಸ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಡಿಮಾರ್ಟಿಂದ ನಾನು ಇನ್ನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೇನೆ. ತುಂಬ ಐಟಮ್ಸ್ನ ತಗೊಂಡಿಲ್ಲ ನಾನು. ನನಗೆ ಏನೇನು ಬೇಕು ಅಂದರೆ ವಾಷಿಂಗ್ ಪೌಡರ್ ಇರ್ಬೋದು, ಹಾಗೆ ವಿಮ್ ಬಾರ್ ಇಂಥದ್ದನ್ನೆಲ್ಲ ಮಾತ್ರ ನಾನು ತಗೊಂಡಿದ್ದೇನೆ. ಕಾಲ್ಗೇಟ್, ಹೀಗೆ ಈ ಸಣ್ಣ ಪುಟ್ಟ ಐಟಮ್ಸ್ನ ಮಾತ್ರ ಅಲ್ಲಿಂದ ತಗೊಂಡಿದ್ದೇನೆ. ಇದಕ್ಕೆ ಆಫರ್ ಕೂಡ ಇತ್ತು. ಸೊ ಅದಕ್ಕೋಸ್ಕರ ಡಿಮಾರ್ಟಲ್ಲೇ ನಾನು ಪರ್ಚೇಸ್ ಮಾಡ್ತಾ ಇದ್ದೇನೆ. ಈಗ ನಾನು ಫಸ್ಟಿಗೆ ಏನೆಲ್ಲ ಐಟಮ್ಸ್ನ ತಗೊಂಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ತುಪ್ಪ ತಗೊಂಡಿದ್ದೇನೆ. ಇದಕ್ಕೆ ಆಫರ್ ಇತ್ತು. 50 ರೂಪೀಸ್ ಏನೋ 15 ರೂಪೀಸ್ ಏನೋ ಆಫರ್ ಇತ್ತು. ಮೇ ಬಿ 350 ಇತ್ತು, 3 ಅಷ್ಟೇ ಏನು ಆಫರ್ ಇತ್ತು ಇದಕ್ಕೂ. ಹಾಗೆ ಕಾಲ್ಗೇಟ್ ದುಡ್ಡಿದ್ದು ಇದು. ಇದು ಬೆಲ್ಲದ ಪುಡಿ. ನಾವು ಟೀಗೆಲ್ಲ ಬೆಲ್ಲನೇ ಯೂಸ್ ಮಾಡೋದು. ಸೊ ಬೆಲ್ಲದ ಪುಡಿ ತಗೋತೀನಿ. ಉಪ್ಪು ಮತ್ತು ಇದು ಬೇಬಿ ಪೌಡರ್, ವಿಮ್ ಬಾರ್, ಇದನ್ನು 10 ಏನೋ ತಗೊಂಡಿದ್ದೀವಿ. ವಿಮ್ ಬಾರ್ ಮತ್ತು ಅಗರಬತ್ತಿ, ವಿಮ್ ಲಿಕ್ವಿಡ್ ಈ ಸಲ ಸಣ್ಣ ತಗೊಂಡಿದ್ದೇನೆ. ಕಳೆದ ಸಲದ ನಂದು ಉಂಟು, ಅದಕ್ಕೋಸ್ಕರ ಸಣ್ಣದು ವಿಮ್ ಸ್ವಲ್ಪ ತಗೊಂಡಿದ್ದೇನೆ. ಮತ್ತು ಕಂಫರ್ಟ್ ನನಗೆ ಮೇನ್ ಬೇಕಿತ್ತು, ಇದು ಖಾಲಿಯಾಗಿತ್ತು ನನ್ನಲ್ಲಿ. ಕಂಫರ್ಟ್ ಇದಕ್ಕೂ ಆಫರ್ ಕೊಟ್ಟಿದ್ರು. 1.5 ಲೀಟ್ರ್ ಇದಿರಬೇಕು. 480 ಇದು, ಸ್ವಲ್ಪ ಆಫರ್ ಇತ್ತು ಇದಕ್ಕೆ. 480, 300 ಏನೋ ಸಿಕ್ಕಿತ್ತು ಏನು, ಮೇ ಬಿ ಆಫರ್ ಇತ್ತು ಅದಕ್ಕೆ. ಕಂಫರ್ಟ್ ಮತ್ತೆ ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ನ ತಗೊಂಡಿದ್ದೆ, ಅದಲ್ಲಿದೆ ಒಳಗೆ ಇಟ್ಟಾಗಿದೆ. ಹೀಗೆ ಸಣ್ಣ ಪುಟ್ಟ ಐಟಮ್ಸ್ನ ಮಾತ್ರ ನಾನು ಡಿಮಾರ್ಟಿಂದ ತಗೊಂಡಿದ್ದೇನೆ.
ಅಂದರೆ ಬೇರೆ ಗ್ರಾಸರಿ ಎಲ್ಲ ಆಲ್ರೆಡಿ ನನ್ನಲ್ಲಿ ಇತ್ತು, ಮೆಣಸಾಗಿರ್ಬೋದು, ಜೀರಿಗೆ ಇಂಥದ್ದೆಲ್ಲ ಇತ್ತು, ಕಳೆದ ತಿಂಗಳದಿತ್ತು. ಸೊ ನಾನು ಅದನ್ನೆಲ್ಲ ತಗೊಂಡಿಲ್ಲ ಅಲ್ಲಿ. ಮತ್ತು ಅದಕ್ಕೆ ಎಲ್ಲ ನಾವು ಬೇರೆ ಅಂಗಡಿಯಲ್ಲೂ ಮತ್ತು ಅಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟೇ. ಮತ್ತು ಇದಕ್ಕೆಲ್ಲ ಆಫರ್ ಕೊಟ್ಟಿರ್ತಾರೆ. ಇದು ಕಂಫರ್ಟ್ ಇರ್ಬೋದು, ಸರ್ಫ್ ಇರ್ಬೋದು, ಇಂಥ ಐಟಮ್ಸಿಗೆ ಅಥವಾ ನಾನ್ ಸ್ಟಿಕ್ ತವಾ ಇರ್ಬೋದು, ಇದಕ್ಕೆಲ್ಲ ಆಫರ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ನಾವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಬೇರೆ ಅಂಗಡಿಗೆ ಕಂಪೇರ್ ಮಾಡಿದರೆ ಡಿಮಾರ್ಟ್ ಬೆಟರ್ ಅಂತ ಅನ್ನಿಸ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಹಾಗೆಯೇ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ.